ಹಬ್ಬದ ದಿವಸ ಮನೆ ಹಿರಿಯರಿಗೆ ಹೀಗಾಗಿರೋದು ಎಲ್ಲರ ಮನಸ್ಸಿಗೂ ಕಷ್ಟ ಆಗಿದೆ ಅಂತ ನನಗೆ ಗೊತ್ತು. ನಾನಿನ್ನು ಹೋಗಿ ಬರ್ತೀನಿ. ಸರಿನಮ್ಮ, ಒಂದು ನಿಮಿಷ ನಿಂತ್ಕೊಮ್ಮ. ಊಟ ಮಾಡ್ಕೊಂಡು ಹೋಗು. ಸಾರಿ, ತಪ್ಪು ತಿಳ್ಕೊಬೇಡಿ. ಅತ್ತೆಗೆ ಹೀಗಾಗಿದೆ ಅಂತ ನನಗೂ ನೋವಿದೆ. ಆದರೆ ಪಾಪ ಈ ಹುಡುಗಿ ನಮ್ಮ ಮನೇಲಿ ಒಬ್ರಿಗೆ ಸಹಾಯ ಮಾಡೋಕ್ಕೆ ಅಂತ ಬಂದಿರೋಳು. ಇವಳು ಯಾಕೆ ಉಪವಾಸ ಹೋಗಬೇಕು ಅಂತ ಹೇಳಿದೆ ಅಷ್ಟೆ. ನೀನು ಹೇಳೋದು ಕರೆಕ್ಟು ದೇವಿನಿ. ಹೋಗಮ್ಮ, ಊಟ ಮಾಡ್ಕೊಂಡು ಹೋಗು. ಇಲ್ಲ, ಪರವಾಗಿಲ್ಲ ಬಿಡಿ. ಬೇಡ ಅನ್ಬೇಡ ಅಮ್ಮ, ಊಟ ಮಾಡ್ಕೊಂಡು ಹೋಗು. ನೀನು ಹಾಗೆ ಹೋದರೆ ನಮ್ಮ ಮನಸ್ಸಿಗೆ ಕಷ್ಟ ಆಗತ್ತೆ. ಸರಿ, ಆದರೆ ನನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಅದೊಂದು ಕೊಡಿ ಸಾಕು. ಸರಿನಮ್ಮ. ಭೂಮಿ, ಸರಿ ಅತ್ತೆ, ತರ್ತೀನಿ. ತಗೊಳ್ಳಿ. ಅಶ್ವಿನಿ, ಒಬ್ಬಟ್ಟಿಗೆ ತುಪ್ಪ ಹಾಕೋದಾ? ಇಲ್ಲ, ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಶ್ವಿನಿ ಅವರೇ, ನಿಮ್ಗೆ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡು ತಿನ್ನೋದಂದ್ರೆ ಇಷ್ಟನಾ? ತುಂಬಾ ಇಷ್ಟ. ನಾನು ಚಿಕ್ಕವಳಿದ್ದಾಗಿಂದನೂ ಹಾಗೆ ತಿನ್ನೋದು. ನಾನು ಅಷ್ಟೇ, ಅದು ನನ್ನ ಅಭ್ಯಾಸ. ನಮ್ ಶಾರದಾಗ ಮಾತ್ರ ಈ ರೀತಿ ಒಬ್ಬಟ್ಟು ತಿನ್ನೋ ಗುಣ ಇದೆ ಅನ್ಕೊಂಡಿದ್ದೆ. ಆದ್ರೆ ತುಂಬಾ ಜನ ಇದೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಈ ರೀತಿ ಇದ್ರೆ ನಮ್ ಮನಸ್ವಿನಿ ಕಣ್ಣೆದ್ರಿಗೆ ಇದ್ರು ಕಣ್ ಹಿಡಿಯಕ್ಕಾಗಲ್ಲ. ಯಾಕಾಗಲ್ಲ ಅಕ್ಕ? ನನ್ನ ಮಗಳು ನನ್ನ ಕಣ್ಮುಂದೆ ಬಂದರೆ ನನಗಾಗೋ ಅನುಭವನೇ ಬೇರೆ, ಗೊತ್ತಾಗೇ ಆಗತ್ತೆ. ಅಂದಾಗೆ ನೀನೆಲ್ಲಮ್ಮ ಇರೋದು? ನಾನು ಅಮ್ಮ ಅಕ್ಕ ತಂಗಿ ಜೊತೆ ಇದ್ದೀನಿ ಅಂತ ಹೇಳ್ತಾ ಇದ್ಲು. ಇದೇನಿದು, ಅನಾಥಾಶ್ರಮದಲ್ಲಿದ್ದೀನಿ ಅಂತ ಸುಳ್ಳು ಹೇಳಕ್ ಹೇಳಿರೋದು ಇವ್ರೆ, ಆದ್ರೆ ಈಗ ಉಲ್ಟಾ ಹೊಡಿತಿದಾರಲ್ಲ.